ನಿಮ್ಮನ್ನು ಗೌರವಿಸಲು ನೀವು ಬೇಡವಾದ ಕಡೆ ನಿಮ್ಮನ್ನು ನೀವು ಅರ್ಪಿಸಿಕೊಳ್ಳುವುದನ್ನು ನಿಲ್ಲಿಸಿ. ನಿಮ್ಮ ಉಪಸ್ಥಿತಿಯು ಒಂದು ಉಡುಗೊರೆ, ಮನವಿ ಎನ್ನುವುದು ಅಲ್ಲವೇ ಅಲ್ಲ ಎನ್ನುವುದನ್ನು ಅರಿತು ಜೀವನವನ್ನು ನಿರ್ವಹಿಸುವುದನ್ನು ನೋಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನಿಮ್ಮ ಮೌಲ್ಯವನ್ನು ತಿಳಿದುಕೊಳ್ಳಿ. ನೀವು ಎಲ್ಲ ಅರ್ಹತೆಗಳನ್ನು ಹೊಂದಿರುತ್ತೀರಿ. ಎಂದಿಗೂ ಕೂಡ ಕೇವಲ ಸ್ವಲ್ಪದರಲ್ಲಿಯೇ ತೃಪ್ತಿಯನ್ನು ಪಡುವುದಕ್ಕೆ ಹೋಗಬೇಡಿ. ಆಹಾರ, ಸಮಯ ಮತ್ತು ಪ್ರೀತಿಯಲ್ಲಿ ನಿಮಗೆ ನೀವು ತಿನ್ನಿಸುವುದಕ್ಕಿಂತ ಹೆಚ್ಚಾಗಿ ಇತರರಿಗೆ ನೀಡಬೇಡಿ. ಹೆಚ್ಚಾಗಿ ಜೀವನದಲ್ಲಿ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗಿರುವುದು ನಮ್ಮ ಕರ್ತವ್ಯವಾಗಬೇಕು. ಏಕೆಂದರೆ ಆರೋಗ್ಯ ಎನ್ನುವುದು ತುಂಬಾ ಮುಖ್ಯವಾದದ್ದು. ಯಾವ ವ್ಯಕ್ತಿಯು ಆರೋಗ್ಯವನ್ನು ಹೊಂದಿರುತ್ತಾನೆಯೋ ಅವನೇ ನಿಜವಾದ ಶ್ರೀಮಂತ ಇದ್ದ ಹಾಗೆ. ನಿಮ್ಮ ಶಕ್ತಿಯನ್ನು ಪ್ರತಿಬಿಂಬಿಸಲು ಸಾಧ್ಯವಾದವರನ್ನು ಕತ್ತರಿಸಿ. ಕಂಪನಗಳು ಮಾತುಕತೆಗಳಿಗೆ ಒಳಪಡುವುದಿಲ್ಲ. ಅಸ್ತಿತ್ವವನ್ನು ಮರೆತ ಜನರನ್ನು ಬೆನ್ನಟ್ಟುವುದನ್ನು ನಿಲ್ಲಿಸಿ. ಕಣ್ಮರೆ ಒಂದು ಪ್ರತಿಕ್ರಿಯೆ. ಮುಂದುವರಿಯಿರಿ. ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಅಂದುಕೊಂಡಂತಹ ಎಲ್ಲ ಕೆಲಸಗಳು ನೆರವೇರುತ್ತವೆ. ಮಾಡುವಂತಹ ಕೆಲಸವನ್ನು ಪ್ರಾಮಾಣಿಕತೆ, ನಿಷ್ಠೆ, ಶ್ರದ್ಧೆಯನ್ನು ಇಟ್ಟು ಮುಂದುವರಿಯುವುದನ್ನು ನೋಡಿ. ಇತರರು ನಿಮ್ಮ ಬಗ್ಗೆ ಇಲ್ಲಸಲ್ಲದೇ ಇರುವಂತಹ ಗಾಸಿಪುಗಳನ್ನು ಹರಡುತ್ತಾ ಇದ್ದರೆ ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಖಂಡಿತವಾಗಿಯೂ ಕೂಡ ನೀವು ಮಾಡುತ್ತಿರುವಂತಹ ಕೆಲಸ ಪ್ರಾಮಾಣಿಕವಾಗಿ ಇದ್ದರೆ, ಯಾರಿಗೂ ಕೂಡ ಅನ್ಯಾಯವನ್ನು ಮಾಡದೇ ಇರುವ ರೀತಿಯಲ್ಲಿ ಇದ್ದರೆ ಅದಕ್ಕೆ ಪರಿಹಾರ ಎನ್ನುವುದನ್ನು ಕಾಲ, ಸಮಯ ಎನ್ನುವುದು ಕೂಡಿ ಬಂದಾಗ ಶ್ರೀಕೃಷ್ಣ ಪರಮಾತ್ಮನು ಕೊಟ್ಟೇ ಕೊಡುತ್ತಾನೆ. ಒಂದು ಕಡೆಗಣಿಸಿದ ಸಂದೇಶಗಳು ಸಾಕು, 2 ಬಾರಿ ಕರೆ ಮಾಡಬೇಡಿ. ಹತಾಶೆ ಗೌರವವನ್ನು ಕೊಲ್ಲುತ್ತದೆ. ಅಧಿಕಾರದ ಸ್ಥಳದಿಂದ ಮಾತ್ರ ಉದಾರವಾಗಿ ಇರಿ. ಅಗತ್ಯದಿಂದಲ್ಲ ಪ್ರೀತಿಸಲ್ಪಡಲು ಕೊಡುವುದು ಸ್ವಯಂ ದ್ರೋಹ. ನಿಮ್ಮನ್ನು ಆಹ್ವಾನಿಸದ ಸ್ಥಳಕ್ಕೆ ಎಂದಿಗೂ ಕೂಡ ಹೋಗಬೇಡಿ. ಆತ್ಮಗೌರವವೇ ಅಂತಿಮ ಆತ್ಮರಕ್ಷಣೆ. ಹಾಗಾಗಿ ಯಾರು ನಿಮ್ಮನ್ನು ಆಹ್ವಾನಿಸುತ್ತಾರೆಯೋ ಅವರ ಕಡೆಗೆ ಮಾತ್ರ ತೆರಳಿ. ಇಲ್ಲವೆಂದರೆ ಎಲ್ಲಿಯೂ ಕೂಡ ಹೋಗುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವು ನಿಮ್ಮ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ನೀವು ಎಲ್ಲಿ ಹೇಗೆ ಮಾತನಾಡಬೇಕು ಎನ್ನುವುದನ್ನು ಕಲಿಯಲೇಬೇಕು. ಏಕೆಂದರೆ ಈಗಿನ ಕಾಲ ಎನ್ನುವುದು ಆ ರೀತಿಯಾಗಿ ಇದೆ. ಮೌನವಾಗಿ ಇರುವುದನ್ನು ಕಲಿತುಕೊಳ್ಳಿ. ಎಲ್ಲವನ್ನ ಹೇಳಬೇಕಾಗಿಲ್ಲ. ತಿಳಿದಿರುವಾಗ ಎಂದಿಗೂ ಕೂಡ ಕೈ ಕುಲುಕಬೇಡಿ. ಭಾವನೆಗಳು ನಿಮ್ಮನ್ನು ಮೀರಿಸಲು ಎಂದಿಗೂ ಕೂಡ ಬಿಡಬೇಡಿ. ಸಂಬಂಧಕ್ಕಾಗಿ ಎಂದಿಗೂ ಕೂಡ ಬೇಡಿಕೊಳ್ಳಬೇಡಿ. ನಿಮ್ಮ ಹಿಂದೆ ಯಾರಿದ್ದಾರೆ ಅವರನ್ನು ರಕ್ಷಣೆಯನ್ನು ಮಾಡಿ ಮತ್ತು ನಿಮ್ಮ ಪಕ್ಕದಲ್ಲಿ ಇರುವವರನ್ನು ಗೌರವಿಸುವುದನ್ನು ನೋಡಿ. ಯಾವಾಗ ನಾವು ಇತರರಿಂದ ಗೌರವವನ್ನು ಅಪೇಕ್ಷೆ ಪಡುತ್ತೇವೆಯೋ ನಾವು ಇತರರಿಗೂ ಕೂಡ ಗೌರವವನ್ನು ಕೊಡುವುದನ್ನು ಕಲಿಯಲೇಬೇಕು. ಅಂದಾಗ ಮಾತ್ರ ನಮಗೆ ಗೌರವ ಎನ್ನುವುದು ಸಿಗುವುದಕ್ಕೆ ಸಾಧ್ಯವಾದೀತು. ನೀವು ಖರೀದಿಸಿದ ಯಾವುದನ್ನಾದರೂ ಕೂಡ ಕೊನೆಯ ತುಂಡನ್ನು ಎಂದಿಗೂ ತಿನ್ನಬೇಡಿ. ಯಾರನ್ನಾದರೂ ಮೆಚ್ಚಿಸಲು ನಿಮ್ಮ ಸ್ನೇಹಿತರನ್ನು ದ್ರೋಹವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ನೀವು ಅತಿಥಿಯಾಗಿ ಇದ್ದಾಗ ಅಡುಗೆಯನ್ನು ಎಂದಿಗೂ ಕೂಡ ಅನುಮಾನಿಸಲೇಬೇಡಿ. ನಿಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುವುದನ್ನು ಕಲಿಯಿರಿ. ಸಿಟ್ಟು, ದ್ವೇಷ, ಕೋಪ, ಮನಸ್ತಾಪ ಕ್ಷಣಿಕ ಅಷ್ಟೇ. ಇರೋ 3 ದಿನಗಳಲ್ಲಿ ಶಾಶ್ವತವಾದದ್ದು ಪ್ರೀತಿ, ವಿಶ್ವಾಸ, ನಂಬಿಕೆ ಅಷ್ಟೇ. ಅಂತಹ ನಂಬಿಕೆಯನ್ನು ನೀವು ಉಳಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು. ಅಂದಾಗಲೇ ನೀವು ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಯಾರ ಮೇಲೆಯೂ ಕೂಡ ಅತಿಯಾದ ಭರವಸೆಯನ್ನು ಇಟ್ಟುಕೊಳ್ಳುವುದನ್ನು ಮಾಡಲೇಬೇಡಿ. ಏಕೆಂದರೆ ಸಮಯ ಎನ್ನುವುದು ಬದಲಾವಣೆಯಾಗುತ್ತಾ ಹೋಗುತ್ತದೆ. ಯಾರು ಯಾವಾಗ ಬೇಕಾದರೂ ಕೂಡ ಬದಲಾಗಬಹುದು. ನೀವು ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ದೇವರೇ, ನನಗೆ ಯಾವ ಆಸೆನೂ ಕೂಡ ಇಲ್ಲ. ಇರುವುದು ಒಂದೇ ಆಸೆ, ನಾ ಪ್ರೀತಿಸುವಂತಹ ಜೀವ ಯಾವಾಗಲೂ ಕೂಡ ನನ್ನ ಜೊತೆಗೆ ಇರಲಿ ಎಂದು ನೀವು ಬಯಸುವುದೇ ಆದರೆ ನಾಳೆ ನಿಮಗೆ ಬೇಕಾದವರು ಸಿಕ್ಕೇ ಸಿಗುತ್ತಾರೆ. ಜೀವನದಲ್ಲಿ ಯಾರಿಗೂ ಕೂಡ ದ್ರೋಹವನ್ನು ಬಗೆಯುವುದಕ್ಕೆ ಹೋಗಲೇಬೇಡಿ.
ಹರಿದು ತಿನ್ನುವಷ್ಟು ಕಷ್ಟಗಳು ಇದ್ದರೂ ಕೂಡ ದುಡಿದು ತಿನ್ನುವಂತಹ ಸ್ವಾಭಿಮಾನ ಯಾವತ್ತಿಗೂ ಕೂಡ ಬಿಟ್ಟು ಕೊಡಲೇಬೇಡಿ. ನೀವು ಜೀವನದಲ್ಲಿ ನಿಮಗೆ ದಾರಿಯೇ ತೋರುತ್ತಿಲ್ಲ ಎಂದಾಗ ಖಂಡಿತವಾಗಿಯೂ ಕೂಡ ಭಗವದ್ಗೀತೆಗೆ ಶರಣಾಗಿ. ಅಲ್ಲಿ ಒಂದು ದಾರಿ ಖಂಡಿತವಾಗಿಯೂ ಕೂಡ ನಿಮಗೆ ಸಿಕ್ಕೇ ಸಿಗುತ್ತದೆ. ತಪ್ಪನ್ನು ತಪ್ಪೆಂದು ಹೇಳುವುದು ತಪ್ಪಲ್ಲ, ತಪ್ಪನ್ನು ತಪ್ಪೆಂದು ಹೇಳಿದ್ದಕ್ಕೆ ತಪ್ಪಾಗಿ ಅರ್ಥೈಸಿಕೊಳ್ಳುವ ಮನೋಭಾವ ಹೊಂದಿರುವವರೊಡನೆ ವಾದಕ್ಕೆ ಇಳಿಯುವುದು ಖಂಡಿತವಾಗಿಯೂ ಕೂಡ ತಪ್ಪಾಗುತ್ತದೆ. ಎಲ್ಲಿ ಹೇಗೆ ಇರಬೇಕು, ಎಲ್ಲಿ ಯಾವ ರೀತಿಯ ವರ್ತನೆಯನ್ನು ತೋರಬೇಕು ಎನ್ನುವುದು ನಮಗೆ ಬಿಟ್ಟಂತಹ ವಿಚಾರ. ಭ್ರಮೆಯಲ್ಲಿ ಬದುಕುವುದಕ್ಕೆ ಹೋಗಬೇಡಿ. ನಾನು ಬೇರೊಬ್ಬರ ಜೀವನದಲ್ಲಿ ವಿಶೇಷ ಎಂಬ ಭ್ರಮೆ ಬೇಡವೇ ಬೇಡ. ಏಕೆಂದರೆ ಇಂದಿನ ಕಾಲದಲ್ಲಿ ನಿಮ್ಮನ್ನು ಪಡೆದ ನಂತರ ಜನರು ನಿಮಗಿಂತಲೂ ಕೂಡ ಉತ್ತಮ ವ್ಯಕ್ತಿಯನ್ನು ಹುಡುಕುವುದರಲ್ಲಿಯೇ ಕಾಲವನ್ನು ಕಳೆಯುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಎಲ್ಲರನ್ನ ಮರೆತು ಮುಂದೆ ಸಾಗು. ಇಲ್ಲಿ ಯಾರೂ ನಿನ್ನವರಲ್ಲ, ನನ್ನವರು ಅಂತ ನೀನು ತಿಳಿದುಕೊಂಡಿದ್ದು ನಿನ್ನ ಭ್ರಮೆಯಷ್ಟೇ ಆಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಯಾರೂ ನೆನಪಿಸಿಕೊಳ್ಳುವುದಿಲ್ಲ ಎಂದು ಕೊರಗುವುದಕ್ಕೆ ಹೋಗಬೇಡ. ಮಂಕೆ ಅವಶ್ಯಕತೆ ಇದ್ದಾಗ ತಾನಾಗಿಯೇ ಬರುತ್ತಾರೆ. ನೀನು ನೀನಾಗಿ ಇರುವುದನ್ನು ಕಲಿತುಕೋ. ಕಾಡುವ ಬಡತನ ನಾಳೆ ಹೋಗಬಹುದು, ಇಲ್ಲದ ಸಿರಿತನ ಮುಂದೆ ಬರಬಹುದು. ಆದರೆ ಒಮ್ಮೆ ಕಳೆದುಕೊಂಡ ನಂಬಿಕೆ, ವಿಶ್ವಾಸ, ಪ್ರೀತಿ ಎಂದಿಗೂ ಕೂಡ ಬರುತ್ತದೆ ಎಂದು ಹೇಳುವುದಕ್ಕೆ ಅಸಾಧ್ಯ. ನಮ್ಮವರು ಇದ್ದಾರೆ ಅನ್ನುವ ಭ್ರಮೆಯಲ್ಲಿ ಇರಬೇಡ. ಏಕೆಂದರೆ ಸಮಯ ಅನ್ನುವ ಸಮುದ್ರದಲ್ಲಿ ಅದೆಷ್ಟೋ ನಾವಿಕರು ಮುಳುಗಿ ಹೋಗಿರುತ್ತಾರೆ ಎನ್ನುವುದನ್ನು ಮರೆಯಲೇಬೇಡ. ತಂದೆಗಿಂತ ಮೊದಲು ಮಗ ಏಳಬೇಕು, ತಾಯಿಗಿಂತ ಮೊದಲು ಮಗಳು ಏಳಬೇಕು, ಅತ್ತೆಗಿಂತ ಮೊದಲು ಸೊಸೆ ಏಳಬೇಕು, ಗುರುಗಿಂತ ಮೊದಲು ಶಿಷ್ಯ ಏಳಬೇಕು. ಆವಾಗಲೇ ನಿದ್ದೆಗೂ ಕೂಡ ಮರ್ಯಾದೆ ಎನ್ನುವುದು ಸಿಗುವುದಕ್ಕೆ ಸಾಧ್ಯವಾದೀತು. ತಪ್ಪನ್ನು ಎಂದಿಗೂ ಕೂಡ ತಪ್ಪೆಂದು ತಿಳಿದುಕೊಳ್ಳಬೇಡಿ. ಅದರ ಹಿಂದೆ ಇರುವಂತಹ ಕಾರಣವನ್ನು ಹುಡುಕಿ. 1 ರೂಪಾಯಿ ಲಾಭವಿದೆ ಅಂದರೆ ಶತ್ರುವು ಕೂಡ ಮಿತ್ರನಾಗುತ್ತಾನೆ. ಅದೇ ನಮ್ಮಿಂದ ಏನೂ ಕೂಡ ಲಾಭವಿಲ್ಲ ಎಂದು ಗೊತ್ತಾದರೆ ಮಿತ್ರನೂ ಕೂಡ ನಮಗೆ ಶತ್ರುವಾಗಿ ಬಿಡುತ್ತಾನೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಹೇಳಿ? ಈ ಲೋಕದಲ್ಲಿ ದಾನಕ್ಕೆ ಸಮಾನವಾದ ಸಂಪತ್ತು ಇಲ್ಲ, ದುರಾಸೆಗೆ ಸಮಾನವಾದ ರೋಗ ಎನ್ನುವುದೇ ಇಲ್ಲ, ಒಳ್ಳೆಯ ಸ್ವಭಾವಕ್ಕೆ ಸಮಾನವಾಗಿರುವಂತಹ ಆಭರಣಗಳೇ ಇಲ್ಲ ಮತ್ತು ಸಂತೃಪ್ತಿಗೆ ಸಮಾನವಾಗಿರುವಂತಹ ಸಂತೋಷವೇ ಇಲ್ಲ. ಕೆಲವು ತಿರಸ್ಕಾರಗಳು ಒಮ್ಮೊಮ್ಮೆ ಒಳ್ಳೆಯದು, ಏಕೆಂದರೆ ಇನ್ನೂ ಉತ್ತಮವಾಗಿರುವಂತಹ ಸ್ಥಾನಕ್ಕೆ ಏರಲು ನಮ್ಮನ್ನು ಉತ್ತೇಜಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನ ಜನರನ್ನು ಎಣಿಸುತ್ತೆ, ಕಷ್ಟ ನಿಜವಾದದ್ದನ್ನು ತೋರಿಸುತ್ತದೆ. ಕೊಟ್ಟು ಕೆಟ್ಟವರಿಲ್ಲ, ತಿಂದು ಬದುಕಿದವರಿಲ್ಲ. ಕೊಟ್ಟು ಕುದಿಯಲು ಬೇಡ, ಕೊಟ್ಟಾಡಿ ಕೊಳ್ಳಬೇಡ. ಗೌರವಿಸುವುದನ್ನು ಕಲಿಯಿರಿ. ಯಾರೂ ಮತ್ತೆ ಮತ್ತೆ ಜೀವನದಲ್ಲಿ ಬರುವುದು ಇಲ್ಲ. ಸಮಯಕ್ಕೆ ತಕ್ಕಂತೆ ನಮ್ಮ ನೆರಳೇ ಬದಲಾಗುತ್ತದೆ. ಇನ್ನು ಮನುಷ್ಯರು ಯಾವ ಲೆಕ್ಕ ಹೇಳಿ? ಜೀವನದಲ್ಲಿ ಮನೆಯ ವಾಸ್ತವಿಕತೆಯಿಂದ ಮನಸ್ಸಿನ ವಾಸ್ತವ ತುಂಬಾ ಮುಖ್ಯ. ಮೊದಲು ಅದನ್ನು ಚೆನ್ನಾಗಿ ಇಟ್ಟುಕೊಳ್ಳುವುದನ್ನು ನೋಡಬೇಕು. 2 ವಸ್ತುಗಳನ್ನು ಮಾತ್ರ ಎಂದಿಗೂ ಕೂಡ ವ್ಯರ್ಥ ಮಾಡುವುದಕ್ಕೆ ಹೋಗಬೇಡಿ. ಅನ್ನದ ಕಣಗಳನ್ನು ಮತ್ತು ಆನಂದದ ಕ್ಷಣಗಳನ್ನು. ಕೆಲವೊಮ್ಮೆ ನಿಮಗಾಗಿ, ಕೆಲವೊಮ್ಮೆ ನಿಮ್ಮವರಿಗಾಗಿ ನೀವು ಬದುಕಲೇಬೇಕಾಗುತ್ತದೆ. ಜಾಸ್ತಿ ಒಳ್ಳೆಯವನಾದೆ ಜನ ಉಪಯೋಗಿಸುವುದು ಜಾಸ್ತಿ, ಜಾಸ್ತಿ ಕೆಟ್ಟವನಾದರೆ ಜನ ಬೈಯುವುದು ಜಾಸ್ತಿ. ಬಾಳು ನೀ ಕಟು ಸ್ವಾರ್ಥಿಯಾಗಿ, ಯಾರಿಗೂ ಬಾಗದೆ ನಿನ್ನ ಬಾಳ ಪಯಣದಲ್ಲಿ. ಒತ್ತಾಯ ಯಾವುದೇ ಕಾರಣಕ್ಕೂ ಕೂಡ ಮಾಡಬೇಡಿ. ಕಾರಣ ಇಷ್ಟೇ, ಒತ್ತಾಯ ಇರುವಲ್ಲಿ ಪ್ರೀತಿ ಇರುವುದಿಲ್ಲ, ಪ್ರೀತಿ ಇರುವ ಕಡೆ ಒತ್ತಾಯ ಅಗತ್ಯವೇ ಬರುವುದಿಲ್ಲ. ಯಾರಿದ್ದರೂ ಯಾರು ಇಲ್ಲದೇ ಇದ್ದರೂ ಬದುಕು ಸಾಗುತ್ತಾ ಇರುತ್ತದೆ. ಒಮ್ಮೆ ನಾವೆಂದು ಕೊಂಡ ಕಡೆಗೆ ಇನ್ನೊಮ್ಮೆ ನಾವೆಂದೂ ಕೊಳ್ಳದ ಕಡೆಗೆ, ಮತ್ತೊಮ್ಮೆ ನಾವೆಂದೂ ಊಹಿಸದ ಕಡೆಗೆ ನಮ್ಮ ಜೀವನ ಎನ್ನುವುದು ಸಾಗುತ್ತಾ ಹೋಗುತ್ತಿರುತ್ತದೆ. ವ್ಯಕ್ತಿತ್ವ ದೊಡ್ಡದ್ದಲ್ಲ, ನಾವು ಪದವಿಯೂ ಕೂಡ ದೊಡ್ಡದ್ದಲ್ಲ. ಕಷ್ಟದ ಸಮಯದಲ್ಲಿ ಸಹಾಯ ಮಾಡುವಂತಹ ಮನಸ್ಥಿತಿ ಇದ್ದವನೇ ನಿಜವಾದ ದೊಡ್ಡವನು. ಜನ ನಮ್ಮನ್ನು ನೋಡುತ್ತಾರೆ,
ಹೊಗಳುತ್ತಾರೆ ಎಂದು ತಲೆ ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಮಾಡುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಅವನು ಯಾರಿಗೆ ಯಾವ ಸಂದರ್ಭದಲ್ಲಿ ಏನನ್ನು ಕರುಣಿಸಬೇಕೋ, ಏನನ್ನು ಕೊಡಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಕೊಟ್ಟೇ ಕೊಡುತ್ತಾನೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಅವನು ಯಾರಿಗೆ ಏನನ್ನು ಕರುಣಿಸಬೇಕೋ ಆ ಸಮಯ ಎನ್ನುವುದು ಕೂಡಿ ಬಂದಾಗ ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನದಲ್ಲಿ ನಾವು ಅಂದುಕೊಂಡಂತೆ ಯಾವುದು ಕೂಡ ಇರುವುದಿಲ್ಲ. ಜೀವನ ಎನ್ನುವುದೇ ಒಂದು ರೀತಿಯ ಹೋರಾಟ ಇದ್ದ ಹಾಗೆ. ಈ ಹೋರಾಟದಲ್ಲಿ ನಾವು ಪ್ರಾಮಾಣಿಕವಾಗಿ ಹೋರಾಡುವುದನ್ನು ಕಲಿಯಲೇಬೇಕು. ತಾಳ್ಮೆ ಎನ್ನುವುದು ನಮ್ಮ ಬಲವಾಗಬೇಕು. ಬಲಹೀನತೆ ಕಾರಣ ಆಗಬಾರದು. ಪ್ರಯತ್ನ ಪಟ್ಟರೂ ಕೂಡ ಕೀಳಲು ಆಗದ ಬಂಡೆ ಕಲ್ಲು, ಆದರೆ ಅದು ಮಳೆಗಾಲದಲ್ಲಿ ತನ್ನಿಂದ ತಾನೇ ಉರುಳಿ ಬೀಳುತ್ತದೆ. ಹಾಗೆಯೇ ಜೀವನದಲ್ಲಿ ನಂಬಿಕೆಯಿಂದ ಕಾದರೆ ಆಗುವಂತಹ ಕೆಲಸ ಖಂಡಿತವಾಗಿಯೂ ಕೂಡ ಹಾಗೆ ಆಗುತ್ತದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಬೇಕು. ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಬೇಕು. ಅಂದಾಗ ಮಾತ್ರ ನೀವು ಬದುಕಿನಲ್ಲಿ ಏನನ್ನಾದರೂ ಮಾಡಿ ಸಾಧಿಸಿ ತೋರಿಸುವುದಕ್ಕೆ ಸಾಧ್ಯವಾದೀತು ಎಂಬ ಸತ್ಯವನ್ನರಿತು ಜೀವನವನ್ನು ಮಾಡಿ. ಸೋಲಿಗೆ ಎಂದಿಗೂ ಕೂಡ ಹೆದರಬೇಡಿ. ಸೋಲು ಎನ್ನುವುದು ಗುರಿಯ ಹಾದಿಯಲ್ಲಿ ಸಿಗುವಂತಹ ಒಂದು ಸಣ್ಣ ತಿರುವು ಅಷ್ಟೇ. ಇದು ಜೀವನದ ಅಂತ್ಯ. ಅತಿಯಾದ ಆಸೆಗಳ ಬೆನ್ನಟ್ಟುವ ಬದಲು ಹಿಂದೆ ಇರುವಂತಹ ನೆಮ್ಮದಿಯನ್ನು ಆಸ್ವಾದಿಸುವುದೇ ನಿಜವಾದ ಸಂತೋಷ. ಪರಿಸ್ಥಿತಿ ಹೇಗಿದ್ದರೂ ಕೂಡ ಮುಗುಳ್ನಗೆಯನ್ನು ಮಾತ್ರ ಬಿಡಬೇಡ. ಅದೇ ಜೀವನದ ದೊಡ್ಡ ಗೆಲುವು. ಸೋಲಿಗೆ ಎಂದೂ ಕೂಡ ತಲೆ ಬಾಗುವುದಕ್ಕೆ ಹೋಗಲೇಬೇಡ. ಇರುವಷ್ಟು ದಿನ ಇರುವ ಸಂಬಂಧಗಳನ್ನು ಬೆಸೆಯುವ ಕೆಲಸ ಮಾಡಿಕೊಳ್ಳಿ. ಒಬ್ಬರೇ ಹೋಗುವುದು ಮುಂದೆ ಇದ್ದೇ ಇದೆ ಎನ್ನುವುದನ್ನು ಮರೆಯಲೇಬೇಡಿ. ಛಲದ ಹಾದಿ ಎನ್ನುವುದು ಯಾವ ರೀತಿಯಾಗಿ ಇರಬೇಕು ಎನ್ನುವುದೇ. ಆದರೆ ಎದುರಾಗಲಿ ಎಷ್ಟೇ ಅಡೆತಡೆಗಳು ಬಾಡದೇ ಇರಲಿ ನಿನ್ನ ಗುರಿಯ ಕನಸುಗಳು. ಕಠಿಣ ಹಾದಿಯಲ್ಲಿ ಅಡಗಿದೆ ಯಶಸ್ಸು. ಕಠಿಣವಾಗಿರುವಂತಹ ಹಾದಿಯಲ್ಲಿ ಅಡಗಿದೆ ಯಶಸ್ಸು. ಗೆದ್ದೇ ಗೆಲ್ಲುವೆ ಎಂಬ ನಂಬಿಕೆ ಎನ್ನುವುದು ಇದ್ದರೆ ಸಾಕು. ಜೀವನದಲ್ಲಿ ನೀನು ಮುಂದೆ ಬಂದೇ ಬರುತ್ತೀಯ. ಅತಿಯಾದ ಆಲೋಚನೆ ಮಾಡಿದಾಗಲೇ ಅಂತರಾತ್ಮದ ದಾಹ ಹೆಚ್ಚಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಕೋಟಿ ಹಣ ಇದ್ದರೂ ಕೂಡ ಸಿಗದ ನೆಮ್ಮದಿ ಜೀವನದ ಅಸಲಿ ಪಾಠವನ್ನು ನಮಗೆ ಜೀವನ ಎನ್ನುವುದು ಕಲಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನದ ಕಷ್ಟಗಳನ್ನು ಎದುರಿಸುವುದು ಹೇಗೆ? ಈ ಜೀವನದ ಕಷ್ಟಗಳನ್ನು ಪ್ರತಿಯೊಂದು ದಿನವೂ ಕೂಡ ನಾವು ಕೊಂಚ ನಿರ್ವಹಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಪ್ರಯತ್ನ ಅನ್ನುವಂತಹ ಪದ ಹಣೆಬರಹಕ್ಕಿಂತ ಸಣ್ಣ ಪದ ಇರಬಹುದು. ಆದರೆ ಪ್ರಯತ್ನ ಪಟ್ಟರೆ ಫಲಿತಾಂಶ ಎನ್ನುವುದು ಹಣೆಬರಹಕ್ಕಿಂತಲೂ ಕೂಡ ಅಮೋಘವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಸಮಾಜಕ್ಕೆ ಹೆದರಿ ನಿಂತರೆ ಅಬಲೆ ಎಂದು ಕರೆಯುತ್ತಾರೆ. ಅದೇ ಸಮಾಜಕ್ಕೆ ತಿರುಗಿ ನಿಂತು ಉತ್ತರವನ್ನು ಕೊಟ್ಟು ನೋಡಿ ಸಬಲೆ ಎಂದು ನಿಮ್ಮನ್ನು ಹತ್ತಿರ ಬರಲು ಹೆದರುತ್ತಾರೆ. ಇಷ್ಟೇ ಈ ಜೀವನ. ನಾವು ಹೆದರಿದಾಗ ನಮ್ಮನ್ನು ಹೆದರಿಸುತ್ತಾರೆ. ನಾವು ತಿರುಗಿ ನಿಂತಾಗ ಯಾರೂ ಕೂಡ ನಮ್ಮ ಬಳಿಗೆ ಸುಳಿಯುವುದೇ ಇಲ್ಲ. ಆಡಿಕೊಳ್ಳುವವರಿಗೆ ಏನು ತಾನೇ ಗೊತ್ತು? ನಮ್ಮ ಅಂತರಂಗದಲ್ಲಿ ಇರುವಂತಹ ಆತಂಕ ಮುಖ ನೋಡಿ ಮೋಹಿಸುವವರಿಗೆ ಏನು ತಾನೇ ಗೊತ್ತು? ಮನಸ್ಸಿನ ಮಂಕಾದ ಭಾವನೆಗಳು ಮೊಳಲಾಟ ಇದು ಯಾರು ಅರಿತಿರುತ್ತಾರೆಯೋ ಅವರಿಗೆ ಮಾತ್ರ ಗೊತ್ತಾಗುತ್ತದೆ. ದೀಪದ ಮೇಲೆ ದೀಪ ಮಾಡಿಕೊಂಡರೆ ನಾವೇ ನಮ್ಮ ಜೀವನವನ್ನು ಕತ್ತಲಾಗಿಸುವುದು. ಅನ್ನದ ಮೇಲೆ ಕೋಪ ಮಾಡಿಕೊಂಡರೆ ನಮ್ಮ ಹೊಟ್ಟೆಗೆ ಒಣಗುವುದು. ಸಂಗಾತಿಯ ಜೊತೆ ಕೋಪವನ್ನು ಮಾಡಿಕೊಂಡು ಬಿಟ್ಟು ಹೋದರೆ ನಮ್ಮ ಜೀವನವೇ ಒಂಟಿಯಾಗುವುದು. ಎಲ್ಲವನ್ನ ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸುವುದನ್ನು ನೋಡಬೇಕು. ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ಸೋಲಿನ ಹತಾಶೆ, ನೋವು, ಭಕ್ತಿಯ ಮುಂದೆ ಹೆಚ್ಚು ದಿನ ಉಳಿಯುವುದಿಲ್ಲ. ಜೀವನದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಅವನ ಭಾವನೆಗಳಿಗೆ ನೀವು ಒಳ್ಳೆಯ ರೀತಿಯಲ್ಲಿ ಎಂದು ಅನಿಸಿದಾಗ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಅಂದುಕೊಂಡಂತಹ ಗುರಿಯಲ್ಲಿ ಜಯವನ್ನು ಸಾಧಿಸುತ್ತೀರಾ.
ಭಗವಂತ ಅಳಿಸಿದವರ ಮುಂದೆ ಅರಸನಾಗಿ ಬಾಳುವಂತೆ ಮಾಡು, ಹೀಯಾಳಿಸಿದವರ ನಕ್ಕವರ ಮುಂದೆ ತಲೆ ಎತ್ತಿ ಬದುಕುವ ಹಾಗೆ ಮಾಡು ಶ್ರೀಕೃಷ್ಣ ಪರಮಾತ್ಮ ಎಂದು ಬೇಡಿಕೊಂಡಾಗ ನಿಮ್ಮ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನಕ್ಕೆ ಶ್ರೀಕೃಷ್ಣ ಪರಮಾತ್ಮನು ಖಂಡಿತವಾಗಿಯೂ ಕೂಡ ಒಳ್ಳೆಯದನ್ನು ಮಾಡೇ ಮಾಡುತ್ತಾನೆ. ಪರಮಾತ್ಮ ನಿನ್ನಿಂದಲೇ ಎಲ್ಲವೂ ಕೂಡ ಬಂಧುಗಳು ಎಲ್ಲರೂ ಕೈ ಬಿಟ್ಟರೂ ಕೂಡ ನೀ ಎಂದಿಗೂ ಕೂಡ ನನ್ನ ಕೈಯನ್ನು ಬಿಡುವುದಿಲ್ಲ ಎನ್ನುವ ನಂಬಿಕೆಯ ಮೇಲೆ ಹೆಜ್ಜೆಯನ್ನು ಹಾಕುತ್ತಾ ಇರುವೆ. ಖಂಡಿತವಾಗಿಯೂ ಕೂಡ ಒಳ್ಳೆಯ ದಾರಿಯನ್ನು ಕರುಣಿಸುವುದೇವ ಎಂದು ಬೇಡಿಕೊಳ್ಳಿ. ನಿಮ್ಮ ಪ್ರಾರ್ಥನೆಗೆ ಫಲ ಎನ್ನುವುದು ತಡವಾದರೂ ಕೂಡ ಪರವಾಗಿಲ್ಲ, ಫಲ ಸಿಕ್ಕೇ ಸಿಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಹುಟ್ಟಿದ ಊರು, ಜನ್ಮ ಕೊಟ್ಟ ತಂದೆ ತಾಯಿ ಬಿಟ್ಟು ಹೋದ ಮೇಲೆಯೇ ತಿಳಿದಿದ್ದು ಅದು ಊರಲ್ಲ ಸ್ವರ್ಗ, ಅವರು ಹೆತ್ತವರಲ್ಲ ದೇವರು ಎಂದು. ನಿಜವಾಗಿಯೂ ಕೂಡ ನಿಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು ಯಾರಾದರೂ ಇದ್ದರೆ ಅದು ಕೇವಲ ನಿಮ್ಮ ತಂದೆ ತಾಯಿಗಳು ಮಾತ್ರ ಆಗಿರುತ್ತಾರೆ. ಕಬ್ಬಿಣ ಕಾದ ಮೇಲೆಯೇ ಅದನ್ನು ನಮಗೆ ಬೇಕಾದ ಆಕಾರಕ್ಕೆ ಬಗ್ಗಿಸಬೇಕು. ಏನು ತಿಳಿಯದ ವಯಸ್ಸಿನಲ್ಲಿ ತಿದ್ದಿ ತೀಡಬೇಕು. ಒಮ್ಮೆ ಹೆಮ್ಮರವಾಗಿ ಬೆಳೆದರೆ ಅದನ್ನು ತಿದ್ದಲು ಸಾಧ್ಯವೇ ಇಲ್ಲ. ಬುಡ ಸಮೇತ ಕಟಾವು ಮಾಡಬೇಕು. ಉಳಿದಿರುವ ದಾರಿ ನಿಮಗೆ ಬಿಟ್ಟಿದ್ದು. ಯಾರಿಗೂ ಕೂಡ ಅನಿವಾರ್ಯ ಅನ್ನುವುದು ಅಲ್ಲ ಎನ್ನುವ ಕಾಲದಲ್ಲಿ ನಾನು ನನಗೆ ಅನಿವಾರ್ಯ ಯಾರು ಎಂದು ನೀವು ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಜೀವನದಲ್ಲಿ ಘಟಿಸುವಂತಹ ಪ್ರತಿ ಘಟನೆಗಳು ಅದರ ಇಚ್ಛೆಯಂತೆ ನಡೆಯುತ್ತದೆ. ನಾವಿಲ್ಲ ಬರೀ ಪಾತ್ರಧಾರಿಗಳು ಎನ್ನುವುದನ್ನು ಮರೆಯಲೇಬೇಡಿ. ಬದುಕಿನ ಪ್ರತಿ ಘಳಿಗೆಗಳನ್ನು ನೀವು ಇಷ್ಟಪಡುವುದರ ಜೊತೆಯಾಗಿ ಕಲಿಯಬೇಕು. ಅಂದಾಗ ಬದುಕುವಂತಹ ಪ್ರತಿ ಕ್ಷಣವೂ ಕೂಡ ಅಮೃತ ಘಳಿಗೆ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಕೆಲವು ಸಂಬಂಧಗಳನ್ನು ಬರೆದಿಟ್ಟು ಮುಂದೆ ನಡೆದರೆ ಬದುಕಿನ ಹೊಸ ದಾರಿ ಹುಡುಕಲು ಸಾಧ್ಯ. ಅನುಕಂಪದ ಆಧಾರದ ಮೇಲೆ ಹುಟ್ಟಿದ ಸಂಬಂಧಗಳನ್ನು ದೂರವೇ ಸರಿಸಿಬಿಡಿ. ಏಕೆಂದರೆ ಅವರು ಎಂದಿಗೂ ಕೂಡ ನಿಮ್ಮ ಕಷ್ಟಗಳಿಗೆ ಜೊತೆಯಾಗಿ ನಿಲ್ಲಲು ಸಾಧ್ಯವೇ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಆಡಿಕೊಳ್ಳಲು ನಮ್ಮ ಹೆಸರನ್ನು ಬಳಸುತ್ತಿದ್ದಾರೆ ಎಂದರೆ ತಿಳಿದುಬಿಡಿ, ನೀವು ಬೆಳವಣಿಗೆಯಲ್ಲಿ ಮುಂದೆ ಇದ್ದೀರಿ ಎಂದು ಅರ್ಥ. ಯಾರನ್ನ ನಂಬಿ ಭೂಮಿಗೆ ಬಂದಿಲ್ಲ ಅಂದ ಮೇಲೆ ಯಾರನ್ನೂ ನಂಬಿ ಜೀವನ ನಡೆಸುವ ಅವಶ್ಯಕತೆಯೇ ಇಲ್ಲ. ನಮಗೆ ಬೆಲೆ ಕೊಡದೇ ಇರುವವರನ್ನು ಬಿಟ್ಟು ಬೆಲೆ ಕೊಡುವವರನ್ನು ನೀವು ಬೆಟ್ಟದಷ್ಟು ಪ್ರೀತಿಸುವುದನ್ನು ನೋಡಿ. ಪರಮಾತ್ಮ ನಿನ್ನನ್ನೇ ನಂಬಿಕೊಂಡು ಬದುಕುತ್ತಿರುವೆವು. ಅದೆಷ್ಟೋ ಕಷ್ಟಗಳು ಬಂದರೂ ಕೂಡ ನೀನು ನನ್ನ ಜೊತೆ ಇರುವೆ ಎನ್ನುವ ಬಲವಾದ ನಂಬಿಕೆಯಿಂದ ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತೇವೆ. ಇಂತಹ ಧೈರ್ಯವನ್ನು ನಮಗೆ ಸದಾ ಕಾಲ ಕರುಣಿಸುವುದೇವ ಎಂದು ಬೇಡಿಕೊಳ್ಳಿ. ಎಲ್ಲರಿಗೂ ತಮ್ಮ ಜ್ಞಾನದ ಬಗ್ಗೆ ಅಹಂಕಾರ ಎನ್ನುವುದು ಇರುತ್ತದೆ. ಆದರೆ ಯಾರಿಗೂ ಕೂಡ ತಮ್ಮಲ್ಲಿ ಇರುವಂತಹ ಅಹಂಕಾರದ ಬಗ್ಗೆ ಜ್ಞಾನವೇ ಇರುವುದಿಲ್ಲ. ರೂಪಾಯಿ ಆದರೂ ಕೂಡ ತುಂಬ ದಿನ ಇರುವುದಿಲ್ಲ. ಮನುಷ್ಯನ ಒಳ್ಳೆಯತನ ಅನ್ನುವುದು ಚಿರಕಾಲ ನೆನಪಿನಲ್ಲಿ ಉಳಿಯುತ್ತದೆ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಅವಮಾನ ಎನ್ನುವುದು ಅದ್ಭುತ ಅನುಭವ ನೀಡುತ್ತದೆ. ಆದರೆ ಅದನ್ನು ಎದುರಿಸುವಂತಹ ಸಾಮರ್ಥ್ಯ ನಮ್ಮಲ್ಲಿ ಇದ್ದರೆ ಸಾಕು ಅಷ್ಟೇ. ಯಾರೊಬ್ಬರ ಬಡತನವನ್ನು ನೋಡಿ ಇರುವ ಒಳ್ಳೆಯ ಸಂಬಂಧಗಳನ್ನು ಕಳೆದುಕೊಳ್ಳಬೇಡ. ಏಕೆಂದರೆ ಬಡವರ ಮನೆಯಲ್ಲಿ ಸಿಗುವಂತಹ ನೆಮ್ಮದಿ, ಗೌರವ ಶ್ರೀಮಂತರ ಮನೆಯಲ್ಲಿ ಸಿಗುವುದಿಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ನಿರ್ವಹಿಸುವುದನ್ನು ನೋಡಿ. ನೆನಪಿರಲಿ, ಯಾವುದೇ ಒಂದು ಸಂಬಂಧ ದೀರ್ಘಕಾಲ ಬಾಳಬೇಕು ಅಂದರೆ ಕಣ್ಣ ಮುಂದೆ ಅಷ್ಟೇ ಅಲ್ಲ, ಕಣ್ಣ ಹಿಂದೆಯೂ ಕೂಡ ನಾವು ಒಳ್ಳೆಯವರಾಗಿ ಇರಬೇಕು. ಬದುಕು ನಿಧಾನವಾಗಿ ಪಾಠವನ್ನು ಕಲಿಸುತ್ತದೆ. ನಿನ್ನ ತನವನ್ನು ಅಡವಿಟ್ಟು ನೀ ಯಾರನ್ನೂ ಕೂಡ ಪ್ರೀತಿಸುವ ಅಗತ್ಯವೇ ಇಲ್ಲ. ಏಕೆಂದರೆ ಇಲ್ಲಿ ಯಾರಿಗೂ ಯಾರೂ ಕೂಡ ಅನಿವಾರ್ಯ ಅನ್ನುವುದು ಅಲ್ಲ ನೋಡಿ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ನಕಲಿ ಸ್ನೇಹಗಳು, ನಕಲಿ ಸಂಬಂಧಗಳು, ನಕಲಿ ಪ್ರೀತಿ ಪ್ರೇಮಗಳು, ನಂಬಿಸಿ ಮೋಸ ಮಾಡುವ ಕೆಲವು ಸಂಬಂಧಗಳು ಕಸದ ತೊಟ್ಟಿಯಲ್ಲಿ ಹಾಕುವುದು ಸೂಕ್ತವಾಗಿ ಇರುತ್ತದೆ. ಇಲ್ಲವೆಂದರೆ ಅವುಗಳಿಂದ ನಮ್ಮ ಜೀವನವೇ ನಾಶವಾಗಿ ಬಿಡುತ್ತದೆ. ಶತ್ರುಗಳನ್ನಾದರೂ ಕೂಡ ಎದುರಿಸಬಹುದು, ಆದರೆ ಪಕ್ಕದಲ್ಲಿಯೇ ಇರುವಂತಹ ಹಿತಶತ್ರುಗಳನ್ನು ಎದುರಿಸುವುದು ತುಂಬಾ ಕಷ್ಟಕರ ಎನ್ನುವುದನ್ನು ಎಂದಿಗೂ ಕೂಡ ನೀವು ಮರೆಯಲೇಬೇಡಿ. ಜೀವನದಲ್ಲಿ ಅತಿಯಾಗಿ
ಇರುವವರು ನಿನ್ನ ಅಂತರಂಗವ ಅರಿಯದೇ ಇರುವವರು. ಆಡುವಂತಹ ಹುಚ್ಚು ಮಾತಿಗಳಿಗೆ ನೀನು ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ಸುಳ್ಳು ನಗುತ್ತಿರುವಾಗ ಸತ್ಯ ಅಳುತ್ತಿರಬಹುದು, ಆದರೆ ಸತ್ಯ ನಗುತ್ತಿದ್ದಾಗ ಸುಳ್ಳು ಎನ್ನುವ ಮಾಯೆ ಸತ್ತೇ ಹೋಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ವಿಶ್ವಾಸ ಕಳೆದುಕೊಳ್ಳಬೇಡಿ. ಕಷ್ಟದ ದಾರಿಯಲ್ಲಿಯೇ ಇದ್ದರೂ ಕೂಡ ತಾಳ್ಮೆ ಹಾಗೂ ನಂಬಿಕೆಯೊಂದಿಗೆ ಹೆಜ್ಜೆ ಹಾಕುತ್ತಾ ಇರಿ. ನಿಮಗಾಗಿ ಜೀವನದಲ್ಲಿ ಸಾವಿರಾರು ಸುಂದರವಾಗಿರುವಂತಹ ಸನ್ನಿವೇಶಗಳು ಕಾಯುತ್ತಾ ಇರುತ್ತದೆ ಎನ್ನುವುದನ್ನು ಜೀವನದಲ್ಲಿ ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯವೇ ಇಲ್ಲ. ಪ್ರಾಣ ಇರುವವರೆಗೂ ಕೂಡ ನಂಬಿಕೆ ದ್ರೋಹವನ್ನು ಮಾಡದಂತೆ ಇದ್ದರೆ ಸಾಕಾಗುತ್ತದೆ. ಯಾರು ನಮ್ಮ ಪರಿಸ್ಥಿತಿಯನ್ನು ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಂಡ ನಂತರವೂ ಕೂಡ ನಮ್ಮನ್ನು ನೋಯಿಸುವವರೋ ಎಂದಿಗೂ ಕೂಡ ಅವರು ನಮ್ಮವರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅಂಥವರಿಂದ ದೂರ ಇರುವುದೇ ಒಳ್ಳೆಯದು. ದೇವರು ಬೇಕಂತಲೇ ಕೆಲವು ಸಂಬಂಧಗಳನ್ನು ನಮ್ಮಿಂದ ದೂರ ಮಾಡಿಬಿಡುತ್ತಾನೆ. ಕಾರಣ ಇಷ್ಟೇ, ನಮಗೆ ತಿಳಿಯದೇ ಇರುವಂತಹ ಕೆಲವು ಸತ್ಯಗಳು ಆ ದೇವರಿಗೆ ತಿಳಿದಿರುತ್ತದೆ ಎನ್ನುವುದನ್ನು ನೀವು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಜನರು ನಮ್ಮನ್ನು ಎಷ್ಟು ತುಳಿದರೂ ಕೂಡ ಪರವಾಗಿಲ್ಲ, ಆ ಹರಿ ಮೇಲೆ ಇದ್ದಾನೆ, ಅವನು ಸದಾ ನಮ್ಮನ್ನು ನೋಡುತ್ತಾ ಇರುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.